ಮೈದಾನಕ್ಕೆ ಬಂದ್ರೂ ಕಬ್ಬು ಬೆಳೆಗಾರನ ಕರೆದು ಅವ್ರು ಹೆಂಗೆ ರೇಟು ಹೆಂಗೆ FRP SAP ಅಂದ್ರೇನು ಅದ್ರ ಬಗ್ಗೆ ನೀವು ಪೂರಾ ಮಾಹಿತಿಯನ್ನು ತಗೋರಿ. ಸುಮ್ಮನೆ ಅಲ್ಲಿ ರೈತರಿಗೆ ಬಂದು ಏನೋ ನೆಪ ಹೇಳಿ ರೈತರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಈ ಸಂಬಂಧಪಟ್ಟಂಥವ್ರು HK ಪಾಟೀಲ್ರಲ್ಲಿ ರೈತರ ಜೊತೆ ಬರೋದಕ್ಕಿತ್ತು, ಮಾತುಕತೆ ಚರ್ಚೆ ಮಾಡೋಕ್ಕೆ ಬರೋದಕ್ಕಿತ್ತು. ಆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಶಿವಾನಂದ ಪಾಟೀಲ್ ಕರ್ಕೊಂಬಂದಿದ್ರೆ ಸಮಸ್ಯೆನ ಪರಿಹಾರ ಆಕ್ಕಿತ್ತಲ್ರಿ. ಆಮೇಲೆ ಬಾಗಲಕೋಟೆ ಜಿಲ್ಲೆದಾಗ ದೊಡ್ಡ ಕಾರ್ಖಾನೆ ಮಾಲಕರು, ಆಮೇಲೆ ನಿಮ್ಮ ಸರ್ಕಾರದಾಗ ದೊಡ್ಡ ಸಚಿವ ಸ್ಥಾನವನ್ನು ಕೊಟ್ಟಿದ್ರಿ ಮುರುಗೇಶ್ ನಿರಾಣಿ ಅಂತೇಳಿ, ಅವ್ರನ್ನ ಕರ್ಕೊಂಡು ಮಾತಾಡಬೇಕು. ಅಥವಾ ಸದ್ಯ ಜಾರಕಿಹೊಳಿನ ಕರ್ಕೊಂಡು ಮಾತಾಡ್ರೆ ಕಬ್ಬಿನ ಡೇಟ್ ಕೊಡಿಸೋರಲ್ಲಿ ಯಾವುದೂ ಮುಜುಗರ ಇಲ್ಲೇ ಇಲ್ಲ. ಅದನ್ನು ಬಿಡ್ತೀರಿ, ಅವ್ರನ್ನ ಬಿಟ್ಟು ನೀವು ಮಾತುಕತೆಗೆ ಬರ್ತಿರಲ್ಲ. ಇದು ಒಳ್ಳೆಯದಲ್ಲ, ರೈತರಿಗೆ ಶೋಭೆ ತರೋದಲ್ಲ. ಏನೇ ಆಗಲಿ ರೈತರಿಗೆ ರೇಟ್ ಕೊಡಿಸುವಂಥ ಕೆಲಸ ಮಾಡಿರಿ ಹೊತ್ತು ಸುಮ್ಮನೆ ನೀವು ನೆಪಕ್ಕೆ ಮಾತು ಹೇಳುವಂಥದ್ದು, ಏನಾರು ಒಂದು ಅಪೋಸ್ ಕೊಡುವಂಥ ಕೆಲಸ ಸರ್ಕಾರಗಳು ಮಾಡಬಾರ್ದು ಅಂತೇಳಿ ಕಬ್ಬು ಬೆಳೆಗಾರರಿಂದ ಎಚ್ಚರಿಕೆ. ನೀವು ಈಗ ಬಾಗಲಕೋಟೆ ಉಸ್ತುವಾರಿ ಮಂತ್ರಿಗಳದಾರ, ಇವರು ಯಾರಿಗೂ ಏನೂ ಗೊತ್ತಿಲ್ಲದಂಗೆ ಅದಾರ. ಏನು ಸರ್ಕಾರಗಳಿಗೆ ಹೇಳಬೇಕು ಅನ್ನೋದು ನಮ್ಗೆ ಅರ್ಥ ಆಗೋದಾಗಿದೆ. ಕನಿಷ್ಠ ಇವರಿಗೆ ಕಬ್ಬು ಬೆಳೆಗಾರ ಹೋರಾಟ ಮಾಡಕತ್ತಾರಂದ್ರೆ ಈ ಸಕ್ಕರೆ ಮಂತ್ರಿ ಕರೆದು ಅಥವಾ ಮುಖ್ಯಮಂತ್ರಿ ಕರೆದು ಒಂದು ಸಭೆ ಮಾಡಿ ಪಟ್ನ ರೇಟ್ ನಿಗದಿ ಮಾಡಿ ಬಾಕಿಗಳು ಕೊಟ್ಟೆ ಅನ್ನುವಂಥ ಒಂದು ಹೇಳಿಕೆ ಕೊಡಂಗಿಲ್ಲ. ಅಂದ್ರೆ ಇವರು ಸರ್ಕಾರದಾಗ ಸಚಿವರಾಗಿ ಇರ್ತೀರಕ್ಕಿನ ಏನು ಕೆಲಸ ಐತೆ ನಿಮ್ಮದಲ್ಲೇ? ರೈತರು ಬೀದಿ ಮ್ಯಾಗ ಮನೆಗಾಕತ್ತಾರ, ನೀವಾಗೆ ಆರಾಮಾಗಿ ನೀವಲ್ಲಿ AC ರೂಮ್ದಾಗ ಕೂತ್ಕೊಂಡು ಆ ಬೆಂಗಳೂರು ಮೀಟಿಂಗ್ ಮಾಡಾಕತ್ತೀರಿ, ಆ ಏನೇನೋ ಗದ್ದಲಾಗಿ ಬಿದ್ದರಿ. ಮೊದಲ ದೇಶದ ರೈತರನ್ನ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿರಿ, ಆ ನಂತರ ಮುಂದಿನ ಕೆಲಸ ಮಾಡಬೇಕು. ನಿಮಗೆಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟ ನಿಂತಾರೆ ನೀವು. ಅದಕ್ಕಾಗಿ ಹಿಂದಿನ ಸರ್ಕಾರಗಳು ಒಮ್ಮಿದ್ದಾಗ ಸಚಿವರು ನಮ್ಮ ಉಸ್ತುವಾರಿ ಮಂತ್ರಿಯವ್ರು ಬಂದಿರ್ಬೋದು ಹೋರಾಟಕ್ಕೆ. ಅವಾಗ ಏನಂದಿರು, ಏನು ರೀ ಸರ್ಕಾರಗಳು ಜೀವಂತದಾಗಲೂ ಸರ್ಕಾರ ಸತ್ತಾವತ್ತು ಹೇಳಿದರು. ಮಾನ್ಯ ತಿಮ್ಮಾಪುರ ಸಾಹೇಬ್ರೆ, ನೀವೇನು ಮಾಡಾಕತ್ತೀರಿ? ಈಗ ಬರೀ ನಾಟಕ ಆಡ್ತಿರಲ್ಲ. ಅದನ್ನು ನೀವು ರೈತರಿಗೆ ಮೋಸ ಮಾಡೋ ಕೆಲಸ ಮಾಡಬೇಡ್ರಿ, ಅಥವಾ ಏನು ಹೇಳಿಕೆ ಕೊಡೋ ಕೆಲಸ ಮಾಡಬೇಡ್ರಿ. ರೈತರಿಗೆ ಬಿಲ್ ಕೊಡಿಸೋ ಕೆಲಸ ಮಾಡಿರಿ. ಆ ಕಾರ್ಖಾನೆ ಮಾಲಕರು ಇತ್ತಿದ್ದು ಬುದ್ಧಿ ಹೇಳುವಂಥ ಕೆಲಸ ಮಾಡಬೇಕು. ಅದಕ್ಕೆ ರೈತರನ್ನ ಬೀದಿ ಮ್ಯಾಗ ತರಬಾರ್ದು ಅಂತೇಳಿ ಕಬ್ಬು ಬೆಳೆಗಾರರಿಂದ ಎಚ್ಚರಿಕೆ. ಅಕಸ್ಮಾತ್ ಇನ್ನೊಂದಿಷ್ಟು ಕಾಲಾವಕಾಶ ನೀವು ಕಳೆದ್ರೆ ಆ ಬೇರೆ ಬೇರೆ ಹೋರಾಟ ಆಕತಿ, ಬೇರೆ ಬೇರೆ ಎತ್ತರ ಮಟ್ಟಕ್ಕೆ ಹೋರಾಟ ಬೆಳೀತಂದ್ರೆ ಯಾವ ಸರ್ಕಾರಗಳು ಕೇಳೋದಿಲ್ಲ. ನಾವು ರೇಟ್ ತೊಗೋಬೇಕಾಕತಿ, ರೇಟ್ ತೊಗೊಳಾರ್ದ ನಾವು ಬಿಡೋದಿಲ್ಲ ಅಂತೇಳಿ ಕಬ್ಬು ಬೆಳೆಗಾರರಿಂದ ಎಚ್ಚರಿಕೆ.